ಪ್ರಚಲಿತ ವಿದ್ಯಮಾನದ ಕುತೂಹಲಕಾರಿ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ಅವರದ್ದು ಭಾರತೀಯ ರಾಜಕಾರಣದಲ್ಲೇ ಅಪರೂಪವಾದ ಜೋಡಿ. ತಮಿಳುನಾಡಿನ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳಿಗೆ ಕಾರಣರಾದ ಪ್ರಚಂಡ ಜೋಡಿ. ಕೇವಲ ಇಬ್ಬರು ಮಹಿಳೆಯರ ನಡುವಿನ ಸ್ನೇಹ ಹಾಗೂ ಸಂಬಂಧ ಏನೆಲ್ಲ ರಾಜಕೀಯ ಪಲ್ಲಟಗಳಿಗೆ ಅವಾಂತರಗಳಿಗೆ ಕಾರಣವಾಯಿತು ಅನ್ನೋದನ್ನು ನೆನಪಿಸ್ಕೊಂಡ್ರೆ ಸಾಕು, ಆಶ್ಚರ್ಯ ಆಗುತ್ತೆ. ಸದ್ಯ ಹಾಟ್ ಟಾಪಿಕ್ ಆಗಿರೋ ಜಯಲಲಿತಾ ಹಾಗೂ ಶಶಿಕಲಾ ಕುರಿತ ಸ್ಪೆಷಲ್ ಸ್ಟೋರಿ ಇವತ್ತಿನ ಸುವರ್ಣ ಫೋಕಸ್ನಲ್ಲಿ. ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಹಾಗೂ ಇವರ ಆತ್ಮೀಯ ಗೆಳತಿ ವಿ.ಕೆ. ಶಶಿಕಲಾ 3 ದಶಕಗಳ ಜೀವದ ಗೆಳತಿಯರು. ದೇಹ ಬೇರೆ ಆತ್ಮ ಒಂದೇ ಎನ್ನುವಂತೆ ಬದುಕಿದವರು. ಇವರಿಬ್ಬರ ನಡುವಿನ ಗೆಳೆತನ ಹಾಗೂ ಭಿನ್ನಾಭಿಪ್ರಾಯ ತಮಿಳುನಾಡಿನ ಅನೇಕ ರಾಜಕೀಯ ಬದಲಾವಣೆಗಳಿಗೆ ಕಾರಣವಾಗಿತ್ತು. ಹಾಗೇನೆ ಜಯಲಲಿತಾರ ರಾಜಕೀಯ ಏಳುಬೀಳುಗಳಿಗೂ ಕಾರಣವಾಗಿತ್ತು. ವಿಡಿಯೋ ಪಾರ್ಲರ್ ಒಡತಿಯ ದರ್ಬಾರ್, ಸರ್ಕಾರವನ್ನ ನಿಯಂತ್ರಿಸಿದ ಗೆಳತಿ, ಅಕ್ಕ ತಂಗಿಯರಿಗಿಂತ ಗಂಡ ಹೆಂಡತಿಯರಿಗಿಂತ ಹೆಚ್ಚು ಆತ್ಮೀಯತೆಯಿಂದ ಪ್ರೀತಿಯಿಂದ ದಶಕಗಟ್ಟಲೆ ಒಂದೇ ಮನೆಯಲ್ಲಿ ಜೊತೆಯಾಗಿ ಬಾಳಿದ ಇವರಿಬ್ರು ಬಾಲ್ಯಕಾಲದಿಂದಲೇ ಗೆಳತಿಯರಾಗಿದ್ದವರೇನಲ್ಲ. ಇವರ ಸ್ನೇಹದ ಬೀಜ ಮೊಳಕೆಯೊಡೆದಿದ್ದು ಗಿಡವಾಗಿ ಹೆಮ್ಮರವಾಗಿ ಬೆಳೆದದ್ದು ರಾಜಕೀಯ ರಂಗದಲ್ಲೇ. ವಿಶೇಷ ಅಂದ್ರೆ ಜಯಲಲಿತಾಗೆ ಮೊದಲ ಬಾರಿಗೆ ಪರಿಚಯವಾದಾಗ ಶಶಿಕಲಾ ಒಬ್ಬ ವಿಡಿಯೋ ಪಾರ್ಲರ್ ಒಡತಿಯಾಗಿದ್ದವಳು. ಅದು 1982. ಎಂಜಿಆರ್ ಪ್ರಿಯತಮೆಯಾಗಿದ್ದ ಜಯಲಲಿತಾ ಅಣ್ಣಾ ಡಿಎಂಕೆಯ ಪ್ರಚಾರ ಕಾರ್ಯದರ್ಶಿಯಾಗಿದ್ರು. ಈಕೆ ರಾಜಕೀಯ ಕಾರ್ಯಕ್ರಮವೊಂದಕ್ಕೆ ಕಡಲೂರಿಗೆ ಹೋಗಿದ್ರು. ಅಲ್ಲಿ ಈಕೆಗೆ ಪರಿಚಯವಾದವಳೇ ಶಶಿಕಲಾ. ಇವರ ಸ್ನೇಹಕ್ಕೆ ಸೇತುವೆ ಆಗಿದ್ದು ಮಾಜಿ IAS ಅಧಿಕಾರಿ ಹಾಗೂ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷೆ ಚಂದ್ರಲೇಖಾ. ಆಗ ಚಂದ್ರಲೇಖಾ ದಕ್ಷಿಣ ಆರ್ಕಟ್ನ ಜಿಲ್ಲಾಧಿಕಾರಿಯಾಗಿದ್ರು. ಶಶಿಕಲಾ ಗಂಡ ನಟರಾಜನ್ ಚಂದ್ರಲೇಖಾ ಅವರ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿದ್ರು. ನಿಮ್ಮ ಪ್ರಚಾರ ಕಾರ್ಯಗಳಿಗೆ ಇವರನ್ನ ಬಳಸಿಕೊಳ್ಳಬಹುದು ಎಂದೇ ಚಂದ್ರಲೇಖಾ ಶಶಿಕಲಾರನ್ನ ಜಯಲಲಿತಾಗೆ ಪರಿಚಯ ಮಾಡಿಕೊಟ್ಟಿದ್ರು. ಜಯಲಲಿತಾ ಶಶಿಕಲಾರನ್ನ ಪ್ರಚಾರ ಕಾರ್ಯಕ್ಕೆ ಬಳಸಿಕೊಂಡ್ರು. ಆದರೆ ಶಶಿಕಲಾ ಜಯಾರನ್ನ ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ದುರ್ಬಳಕೆ ಮಾಡಿಕೊಂಡ್ರು. ಅಷ್ಟೇ ಅಲ್ಲ, ಧನದಾಹಿಯಾಗಿದ್ದ ಶಶಿಕಲಾ ಜಯಾಗೆ ಮೋಡಿ ಮಾಡಿ ಈಕೆಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ರು. ಹಾಗೆಯೇ ಜಯ ಪತನಕ್ಕೂ ಕಾರಣವಾದ್ರು. ಶಶಿಕಲಾ ಆರಂಭದಲ್ಲಿ ಜಯಲಲಿತಾ ರಾಜಕೀಯ ಪ್ರಚಾರ ಕಾರ್ಯಗಳನ್ನ ರೆಕಾರ್ಡ್ ಮಾಡೋ ಕೆಲಸ ಮಾಡ್ತಿದ್ರು. ಹೀಗೆ ಜಯಲಲಿತಾಗೆ ಕ್ಲೋಸ್ ಆದ ಶಶಿಕಲಾ ಜಯ ಪರವಾಗಿ ಪಾರ್ಟಿಯ ವ್ಯವಹಾರಗಳನ್ನು ನಿಭಾಯಿಸತೊಡಗಿದ್ಲು. 1984ರ ಹೊತ್ತಿಗೆ ಇಬ್ಬರ ನಡುವಿನ ಸ್ನೇಹ ಗಾಢವಾಗಿತ್ತು. ಇವರ ಸ್ನೇಹಕ್ಕೆ ಇಂಬು ನೀಡುವಂತೆ 1991ರ ವಿಧಾನಸಭಾ ಚುನಾವಣೆಯಲ್ಲಿ AIADMK ಗೆಲುವು ಸಾಧಿಸಿತ್ತು. ಆಗ ಟಿಕೆಟ್ ಹಂಚಿಕೆ ಹಾಗೂ ಫಂಡ್ ಕಲೆಕ್ಷನ್ ಸೇರಿದಂತೆ ಎಲ್ಲ ವ್ಯವಹಾರಗಳನ್ನು ನೋಡಿಕೊಂಡಿದ್ದು ಇದೇ ಶಶಿಕಲಾ ಹಾಗೂ ಈಕೆಯ ಗಂಡ ನಟರಾಜನ್. ಜಯ ಮೇಲೆ ಹಿಡಿತ ಸಾಧಿಸಿದ ಶಶಿಕಲಾ ಡಿಫ್ಯಾಕ್ಟೋ CM ಆಗಿ ಶಶಿ ದರ್ಬಾರ್. ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದ ಶಶಿಕಲಾ ಮಹಾನ್ ಆಸೆ ಬುರುಕಿಯಾಗಿದ್ದಳು. ಜಯ ಮುಖ್ಯಮಂತ್ರಿಯಾದೊಡನೆ ಶಶಿಕಲಾ ತನ್ನ ಆಟ ಆಡತೊಡಗಿದ್ಲು. ತನ್ನ ಮನೆ ಬಿಟ್ಟು ಚೆನ್ನೈನ ಜಯಲಲಿತಾ ಮನೆ ಸೇರಿಕೊಂಡಿದ್ಲು. ಜಯಲಲಿತಾ ನಿವಾಸದಲ್ಲಿ ಈಕೆಯ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅತ್ತಿತ್ತ ಅಲುಗುವಂತಿರಲಿಲ್ಲ. ಅಷ್ಟರ ಮಟ್ಟಿಗೆ ಶಶಿ ಜಯ ಮೇಲೆ ಹಿಡಿತ ಸಾಧಿಸಿದ್ಲು. ಪಾರ್ಟಿಯ ಕಾರ್ಯಕರ್ತರಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ಜಯಾಳಿಂದ ಯಾವುದೇ ಕೆಲಸ ಆಗಬೇಕಂದ್ರೂ ಅದಕ್ಕೆ ಶಶಿಯ ಅಪ್ಪಣೆ ಬೇಕೇ ಬೇಕು ಅನ್ನುವಂಥ ಸ್ಥಿತಿ ಏರ್ಪಟ್ಟಿತ್ತು. ಜಯ ಎಲ್ಲೇ ಇದ್ರೂ ಆಕೆಯ ನೆರಳಿನಂತೆ ಶಶಿ ಕೂಡ ಇವರನ್ನ ಫಾಲೋ ಮಾಡ್ತಿದ್ರು.
ಜಯಾ ಮನೆಯಿಂದಲೇ ಶಶಿಕಲಾ ಅಧಿಕಾರ ಚಲಾಯಿಸತೊಡಗಿದ್ಲು. IAS IPS ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಪಾರ್ಟಿಯಲ್ಲಿ ಟಿಕೆಟ್ ಹಂಚಿಕೆವರೆಗೂ ಎಲ್ಲವೂ ಈಕೆಯ ಹುಕುಂ ಮೇಲೆ ನಡೆಯತೊಡಗಿದ್ವು. ಇದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಶಶಿಕಲಾ ಪರ್ಮಿಷನ್ ಇಲ್ಲದೆ ಪಾರ್ಟಿಯ ಮುಖಂಡರು ಕೂಡ ಜಯಾರನ್ನ ಭೇಟಿ ಮಾಡಲು ಸಾಧ್ಯವೇ ಇಲ್ಲ ಎನ್ನುವಂತ ವಾತಾವರಣ ನಿರ್ಮಾಣವಾಯಿತು. ವಿಡಿಯೋ ಪಾರ್ಲರ್ ಶಶಿಕಲಾ ಡಿಫ್ಯಾಕ್ಟೋ CM ಆಗಿ ಅಧಿಕಾರ ಚಲಾಯಿಸತೊಡಗಿದ್ಲು. ಸಿಕ್ಕಾಪಟ್ಟೆ ಮೆರೆಯತೊಡಗಿದ್ಲು. ಇದರ ಫಲ ಏನು ಅನ್ನೋದು ಗೊತ್ತಾಗೋದಕ್ಕೆ ತುಂಬಾ ದಿನ ಏನು ಬೇಕಾಗಿರಲಿಲ್ಲ. CM ಆಗಿ ಮೆರೆದ ಜಯಾ ಶಶಿಯಿಂದ ಏನೆಲ್ಲ ತೊಂದರೆ ಅನುಭವಿಸಿದ್ಲು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.